ವಿಶ್ವದ ದೊಡ್ಡಣ್ಣ ಅಂತ ಬಿಲ್ಡಪ್ ಕೊಡೋ ಅಮೆರಿಕ ಭಾರತವನ್ನ ಎದುರಾಕೋತಾ ಇದೆ. ಟ್ರಂಪ್ ಅಂತೂ ತೆರಿಗೆ ಮೇಲೆ ತೆರಿಗೆ ಹಾಕಿ ಶಾಕ್ ಕೊಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಖಡಕ್ಕಾಗಿ ಕೌಂಟರ್ ಕೊಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದು ಭಾಷಣ ಮಾಡಿದ್ದು, ಅಮೆರಿಕದ ಸ್ವರ್ಣಯುಗ ಇದೀಗ ಆರಂಭಗೊಳ್ತಾ ಇದೆ ಅಂತ ಹೇಳಿದ್ರು. ಆದರೆ ಅದೇ ಟ್ರಂಪ್ ಅಮೆರಿಕವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಟ್ರಂಪ್ ಸುಂಕ ಯುದ್ಧಕ್ಕೆ ಕ್ಯಾರೆ ಎನ್ನದ ಭಾರತ, ಪುಟಿನ್ ಭೇಟಿಯಾದ ಭಾರತದ ಜೇಮ್ಸ್ ಬಾಂಡ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಅಮೆರಿಕ ಟ್ಯಾರಿಫ್ ಬಗ್ಗೆಯೂ ಚರ್ಚೆ ನಡೆದಿದೆ. ಅಮೆರಿಕಕ್ಕೆ ಭಾರತ ಶಾಕ್. ಭಾರತದ ಮೇಲೆ 50ರಷ್ಟು ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಕ್ಕೆ ದೊಡ್ಡ ಲಾಸ್ ಆಗುತ್ತೆ. 50ರಷ್ಟು ಸುಂಕ ಹಾಕಿದ್ದಕ್ಕೆ $100ಗೆ ಸಿಗುವ ವಸ್ತು $150 ಆಗುತ್ತೆ. ಅಂದ್ರೆ ಕಚ್ಚಾ ವಸ್ತುಗಳು ಹೆಚ್ಚಿನ ಬೆಲೆಗೆ ಸಿಗುತ್ತವೆ. ಔಷಧಿಯಿಂದ ಹಿಡಿದು ವಾಹನಗಳ ಕಚ್ಚಾ ವಸ್ತು ಬೆಲೆ ಏರಿಕೆ ಆಗುತ್ತೆ. ಟ್ಯಾರಿಫ್ ಹೆಚ್ಚಳದಿಂದ ಅಮೆರಿಕದ ಕಂಪನಿಗಳಿಗೆ 15ರಿಂದ 20ರಷ್ಟು ನಷ್ಟ ಆಗಲಿದೆ. ಕಂಪನಿಗಳಿಗೆ ನಷ್ಟವಾದರೆ ನೌಕರರನ್ನ ಕೆಲಸದಿಂದ ತೆಗೆಯಲಾಗುತ್ತೆ. ಆಗ ಅಮೆರಿಕದಲ್ಲಿ ನಿರುದ್ಯೋಗ ಪ್ರಮಾಣವೂ ಕೂಡ ಹೆಚ್ಚುತ್ತೆ. ಬೆಲೆ ಹೆಚ್ಚಾದರೆ ಅಮೆರಿಕದಲ್ಲಿ ಖರೀದಿ ಪ್ರಮಾಣವೂ ಕೂಡ ಕುಸಿದು ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ. ಶೂನಿಂದ ಹಿಡಿದು ಬಟ್ಟೆಯವರೆಗೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ. ಅಮೆರಿಕದಲ್ಲಿ ಆಹಾರದ ಬೆಲೆಯೂ ಕೂಡ ಹೆಚ್ಚಳವಾಗುತ್ತೆ. ಟ್ರಂಪ್ ಶತಮೂರ್ಖ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತೀವಿ ಕೇಳಿ. ಅಮೆರಿಕ ರಷ್ಯಾದಿಂದ ಏನು ತರಿಸಿಕೊಳ್ಳೋದಿಲ್ಲ ಅಂತಲ್ಲ. ನ್ಯೂಕ್ಲಿಯರ್ ಇಂಡಸ್ಟ್ರಿಗಾಗಿ ಯುರೇನಿಯಂ ಹೈಕ್ಸಾಫ್ಲೋರೈಡ್, ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಗಾಗಿ ಪೆಲಾಡಿಯಂ, ಗೊಬ್ಬರ ಹಾಗೂ ಹಲವು ರಾಸಾಯನಿಕಗಳನ್ನ ಈಗಲೂ ಆಮದು ಮಾಡಿಕೊಳ್ಳುತ್ತಿದೆ. ಆದರೂ ಇದು ಟ್ರಂಪ್ಗೆ ಗೊತ್ತಿರುವಂತೆ. ರಷ್ಯಾದಿಂದ ಭಾರತ ಕೇವಲ 38% ಕಚ್ಚಾ ತೈಲವನ್ನು ತರಿಸಿಕೊಂಡ್ರೆ ಚೀನಾ 47% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಭಾರತ ಎಲ್ಎನ್ಜಿ ತರಿಸಿಕೊಳ್ಳೋದೇ ಇಲ್ಲ. ಆದರೆ ಇದೇ ಭಾರತವನ್ನ ಟೀಕಿಸುವ ಇದೇ ಯುರೋಪಿಯನ್ ಯೂನಿಯನ್ 50% ಎಲ್ಎನ್ಜಿ ಆಮದು ಮಾಡಿಕೊಂಡ್ರೆ ಚೀನಾ 21%, ಜಪಾನ್ 19% ಎಲ್ಎನ್ಜಿ ತರಿಸಿಕೊಳ್ಳುತ್ತೆ. ಆದರೂ ಟ್ರಂಪ್ಗೆ ಭಾರತ ಕಂಡ್ರೆ ಉರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಂತ ಬಿಲ್ಡಪ್ ಕೊಡೋ ಅಮೆರಿಕ ಭಾರತವನ್ನ ಎದುರಾಕೋತಾ ಇದೆ. ಟ್ರಂಪ್ ಅಂತೂ ತೆರಿಗೆ ಮೇಲೆ ತೆರಿಗೆ ಹಾಕಿ ಶಾಕ್ ಕೊಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಖಡಕ್ಕಾಗಿ ಕೌಂಟರ್ ಕೊಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದು ಭಾಷಣ ಮಾಡಿದ್ದು, ಅಮೆರಿಕದ ಸ್ವರ್ಣಯುಗ ಇದೀಗ ಆರಂಭಗೊಳ್ತಾ ಇದೆ ಅಂತ ಹೇಳಿದ್ರು. ಆದರೆ ಅದೇ ಟ್ರಂಪ್ ಅಮೆರಿಕವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಟ್ರಂಪ್ ಸುಂಕ ಯುದ್ಧಕ್ಕೆ ಕ್ಯಾರೆ ಎನ್ನದ ಭಾರತ, ಪುಟಿನ್ ಭೇಟಿಯಾದ ಭಾರತದ ಜೇಮ್ಸ್ ಬಾಂಡ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಅಮೆರಿಕ ಟ್ಯಾರಿಫ್ ಬಗ್ಗೆಯೂ ಚರ್ಚೆ ನಡೆದಿದೆ. ಅಮೆರಿಕಕ್ಕೆ ಭಾರತ ಶಾಕ್. ಭಾರತದ ಮೇಲೆ 50ರಷ್ಟು ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಕ್ಕೆ ದೊಡ್ಡ ಲಾಸ್ ಆಗುತ್ತೆ. 50ರಷ್ಟು ಸುಂಕ ಹಾಕಿದ್ದಕ್ಕೆ $100ಗೆ ಸಿಗುವ ವಸ್ತು $150 ಆಗುತ್ತೆ. ಅಂದ್ರೆ ಕಚ್ಚಾ ವಸ್ತುಗಳು ಹೆಚ್ಚಿನ ಬೆಲೆಗೆ ಸಿಗುತ್ತವೆ. ಔಷಧಿಯಿಂದ ಹಿಡಿದು ವಾಹನಗಳ ಕಚ್ಚಾ ವಸ್ತು ಬೆಲೆ ಏರಿಕೆ ಆಗುತ್ತೆ. ಟ್ಯಾರಿಫ್ ಹೆಚ್ಚಳದಿಂದ ಅಮೆರಿಕದ ಕಂಪನಿಗಳಿಗೆ 15ರಿಂದ 20ರಷ್ಟು ನಷ್ಟ ಆಗಲಿದೆ. ಕಂಪನಿಗಳಿಗೆ ನಷ್ಟವಾದರೆ ನೌಕರರನ್ನ ಕೆಲಸದಿಂದ ತೆಗೆಯಲಾಗುತ್ತೆ. ಆಗ ಅಮೆರಿಕದಲ್ಲಿ ನಿರುದ್ಯೋಗ ಪ್ರಮಾಣವೂ ಕೂಡ ಹೆಚ್ಚುತ್ತೆ. ಬೆಲೆ ಹೆಚ್ಚಾದರೆ ಅಮೆರಿಕದಲ್ಲಿ ಖರೀದಿ ಪ್ರಮಾಣವೂ ಕೂಡ ಕುಸಿದು ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ. ಶೂನಿಂದ ಹಿಡಿದು ಬಟ್ಟೆಯವರೆಗೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ. ಅಮೆರಿಕದಲ್ಲಿ ಆಹಾರದ ಬೆಲೆಯೂ ಕೂಡ ಹೆಚ್ಚಳವಾಗುತ್ತೆ. ಟ್ರಂಪ್ ಶತಮೂರ್ಖ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತೀವಿ ಕೇಳಿ. ಅಮೆರಿಕ ರಷ್ಯಾದಿಂದ ಏನು ತರಿಸಿಕೊಳ್ಳೋದಿಲ್ಲ ಅಂತಲ್ಲ. ನ್ಯೂಕ್ಲಿಯರ್ ಇಂಡಸ್ಟ್ರಿಗಾಗಿ ಯುರೇನಿಯಂ ಹೈಕ್ಸಾಫ್ಲೋರೈಡ್, ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಗಾಗಿ ಪೆಲಾಡಿಯಂ, ಗೊಬ್ಬರ ಹಾಗೂ ಹಲವು ರಾಸಾಯನಿಕಗಳನ್ನ ಈಗಲೂ ಆಮದು ಮಾಡಿಕೊಳ್ಳುತ್ತಿದೆ. ಆದರೂ ಇದು ಟ್ರಂಪ್ಗೆ ಗೊತ್ತಿರುವಂತೆ.
ರಷ್ಯಾದಿಂದ ಭಾರತ ಕೇವಲ 38% ಕಚ್ಚಾ ತೈಲವನ್ನು ತರಿಸಿಕೊಂಡ್ರೆ ಚೀನಾ 47% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಭಾರತ ಎಲ್ಎನ್ಜಿ ತರಿಸಿಕೊಳ್ಳೋದೇ ಇಲ್ಲ. ಆದರೆ ಇದೇ ಭಾರತವನ್ನ ಟೀಕಿಸುವ ಇದೇ ಯುರೋಪಿಯನ್ ಯೂನಿಯನ್ 50% ಎಲ್ಎನ್ಜಿ ಆಮದು ಮಾಡಿಕೊಂಡ್ರೆ ಚೀನಾ 21%, ಜಪಾನ್ 19% ಎಲ್ಎನ್ಜಿ ತರಿಸಿಕೊಳ್ಳುತ್ತೆ. ಆದರೂ ಟ್ರಂಪ್ಗೆ ಭಾರತ ಕಂಡ್ರೆ ಉರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಂತ ಬಿಲ್ಡಪ್ ಕೊಡೋ ಅಮೆರಿಕ ಭಾರತವನ್ನ ಎದುರಾಕೋತಾ ಇದೆ. ಟ್ರಂಪ್ ಅಂತೂ ತೆರಿಗೆ ಮೇಲೆ ತೆರಿಗೆ ಹಾಕಿ ಹಾಕಿ ಶಾಕ್ ಕೊಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಖಡಕ್ ಆಗಿ ಕೌಂಟರ್ ಕೊಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದು ಭಾಷಣ ಮಾಡಿದ್ರು. ಅಮೆರಿಕದ ಸ್ವರ್ಣಯುಗ ಇದೀಗ ಆರಂಭಗೊಳ್ತಾ ಇದೆ ಅಂತ ಹೇಳಿದ್ರು. ಆದರೆ ಅದೇ ಟ್ರಂಪ್ ಅಮೆರಿಕವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಟ್ರಂಪ್ ಸುಂಕ ಯುದ್ಧಕ್ಕೆ ಕ್ಯಾರೆ ಎನ್ನದ ಭಾರತ. ಪುಟಿನ್ ಭೇಟಿಯಾದ ಭಾರತದ ಜೇಮ್ಸ್ ಬಾಂಡ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಅಮೆರಿಕ ಟ್ಯಾರಿಫ್ ಬಗ್ಗೆಯೂ ಚರ್ಚೆ ನಡೆದಿದೆ. ಅಮೆರಿಕಕ್ಕೆ ಭಾರತ ಶಾಕ್. ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಕ್ಕೆ ದೊಡ್ಡ ಲಾಸ್ ಆಗುತ್ತೆ. 50% ಸುಂಕ ಹಾಕಿದ್ದಕ್ಕೆ $100ಗೆ ಸಿಗುವ ವಸ್ತು $150 ಆಗುತ್ತೆ. ಅಂದ್ರೆ ಕಚ್ಚಾ ವಸ್ತುಗಳು ಹೆಚ್ಚಿನ ಬೆಲೆಗೆ ಸಿಗುತ್ತವೆ. ಔಷಧಿಯಿಂದ ಹಿಡಿದು ವಾಹನಗಳ ಕಚ್ಚಾ ವಸ್ತು ಬೆಲೆ ಏರಿಕೆ ಆಗುತ್ತೆ. ಟ್ಯಾರಿಫ್ ಹೆಚ್ಚಳದಿಂದ ಅಮೆರಿಕದ ಕಂಪನಿಗಳಿಗೆ 15ರಿಂದ 20% ನಷ್ಟ ಆಗಲಿದೆ. ಕಂಪನಿಗಳಿಗೆ ನಷ್ಟವಾದರೆ ನೌಕರರನ್ನ ಕೆಲಸದಿಂದ ತೆಗೆಯಲಾಗುತ್ತೆ. ಆಗ ಅಮೆರಿಕದಲ್ಲಿ ನಿರುದ್ಯೋಗ ಪ್ರಮಾಣವೂ ಕೂಡ ಹೆಚ್ಚುತ್ತೆ. ಬೆಲೆ ಹೆಚ್ಚಾದರೆ ಅಮೆರಿಕದಲ್ಲಿ ಖರೀದಿ ಪ್ರಮಾಣವೂ ಕೂಡ ಕುಸಿದು ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ. ಶೂನಿಂದ ಹಿಡಿದು ಬಟ್ಟೆಯವರೆಗೆ ಎಲ್ಲದರ ಬೆಲೆ ಏರಿಕೆಯಾಗುತ್ತೆ. ಅಮೆರಿಕದಲ್ಲಿ ಆಹಾರದ ಬೆಲೆಯೂ ಕೂಡ ಹೆಚ್ಚಳವಾಗುತ್ತೆ. ಟ್ರಂಪ್ ಶತಮೂರ್ಖ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತೀವಿ ಕೇಳಿ. ಅಮೆರಿಕ ರಷ್ಯಾದಿಂದ ಏನು ತರಿಸಿಕೊಳ್ಳೋದಿಲ್ಲ ಅಂತಲ್ಲ. ನ್ಯೂಕ್ಲಿಯರ್ ಇಂಡಸ್ಟ್ರಿಗಾಗಿ ಯುರೇನಿಯಂ ಹೈಕ್ಸಾಫ್ಲೋರೈಡ್, ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಗಾಗಿ ಪೆಲಾಡಿಯಂ, ಗೊಬ್ಬರ ಹಾಗೂ ಹಲವು ರಾಸಾಯನಿಕಗಳನ್ನ ಈಗಲೂ ಆಮದು ಮಾಡಿಕೊಳ್ಳುತ್ತಿದೆ. ಆದರೂ ಇದು ಟ್ರಂಪ್ಗೆ ಗೊತ್ತಿರುವಂತೆ. ರಷ್ಯಾದಿಂದ ಭಾರತ ಕೇವಲ 38% ಕಚ್ಚಾ ತೈಲವನ್ನು ತರಿಸಿಕೊಂಡ್ರೆ ಚೀನಾ 47% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಭಾರತ ಎಲ್ಎನ್ಜಿ ತರಿಸಿಕೊಳ್ಳೋದೇ ಇಲ್ಲ. ಆದರೆ ಇದೇ ಭಾರತವನ್ನ ಟೀಕಿಸುವ ಇದೇ ಯುರೋಪಿಯನ್ ಯೂನಿಯನ್ 50% ಎಲ್ಎನ್ಜಿ ಆಮದು ಮಾಡಿಕೊಂಡ್ರೆ ಚೀನಾ 21%, ಜಪಾನ್ 19% ಎಲ್ಎನ್ಜಿ ತರಿಸಿಕೊಳ್ಳುತ್ತೆ. ಆದರೂ ಟ್ರಂಪ್ಗೆ ಭಾರತ ಕಂಡ್ರೆ ಉರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.